ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ಇವತ್ತು ಆಕ್ಚುಲಿ ಏನಪ್ಪ ಹೇಳ್ತಿದ್ದೇನೆಂದ್ರೆ ಮಿಡ್ ಟರ್ಮ್ಸ್ ಎಕ್ಸಾಮ್ ಅಂತೂ 10-15 ದಿವಸದಲ್ಲಿ ಬರ್ತಿದೆ, ರೈಟ್? 10-15 ದಿವಸದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿದೆ. ಹೇಗಪ್ಪ ಮ್ಯಾಮ್ ಮಾಡೋದು? ಎಲ್ಲ ಓದಿದ್ದೇನೆ, ಬಟ್ ಯಾವ ಥರ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್ ನಾನು, ಮತ್ತು ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಮ್ಯಾಮ್? ಸೊ ಅದ್ರ ಬಗ್ಗೆ ಇವತ್ತು ನಾನು ಒಂದು ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಯಿತಾ? ಸೊ ಎಸ್ಸೆ ಒಂದು ಎಕ್ಸಾಮ್ನಲ್ಲಿ ಯಾವ್ಯಾವ ಮಾರ್ಕ್ಸು, ಇಲ್ಲಾಂದರೆ ಮಿಡ್ ಟರ್ಮ್ ಎಕ್ಸಾಮ್ಸ್ನಲ್ಲಿ ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ ಬೀಳುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನೆಲ್ಲ ಡೀಟೇಲ್ ಆಗಿ ಇವತ್ತು ಹೇಳ್ತಿದ್ದೇನೆ. ಸೊ ಅದನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನಪ್ಪ ಅದು SSLC ಸೈನ್ಸ್ ಮಿಡ್ ಟರ್ಮ್ ಬ್ಲೂ ಪ್ರಿಂಟ್ ಆಫ್ 2025 and 2026. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಇಂಪಾರ್ಟೆನ್ಸ್ ಆಫ್ ದ ಮಿಡ್ ಟರ್ಮ್ ಎದಕ್ಕಪ್ಪ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಲಾಸ್ಟ್ ವಿಡಿಯೋನಲ್ಲಿ. ಗೋ ಚೆಕ್ ದಿಸ್ ಔಟ್. ಮಿಡ್ ಟರ್ಮ್ ಎಕ್ಸಾಮ್ಸ್ ಎದಕ್ಕಪ್ಪ ಇಂಪಾರ್ಟೆಂಟ್ ಇದೆ 10-15 ಡೇಸ್ನಲ್ಲಿ, ಆಯ್ತಾ? ಸೊ ಇವತ್ತು ಸ್ಟಾರ್ಟ್ ಮಾಡೋದೇನೆಂದ್ರೆ ಕ್ವಶನ್ ಟೈಪ್ಸ್. ಸೊ ವೆರಿ ಶಾರ್ಟ್ ಆನ್ಸರ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ? ವೆರಿ ಶಾರ್ಟ್ ಆನ್ಸರ್ನಲ್ಲಿ 1 marks. ಭಾಳ ಮೀನ್ಸ್ ವಾಟ್? one word answer it will be. one word answer ಗೆ ವೆರಿ ಶಾರ್ಟ್ ಆನ್ಸರ್ ಅಂತ ಕರೀತಾರೆ. ಇನ್ ಕೇಸ್ ಡಿಫೈನ್ ಫೋರ್ಸ್, ಪುಷ್ ಅಂಡ್ ಪುಲ್ ಇಸ್ ಕಾಲ್ಡ್ ಆಸ್ ಅ ಫೋರ್ಸ್. ಸೊ ಆ ತರ ಸಿಂಗಲ್ ಬಯಾಲಜಿನಲ್ಲಿ ಒಂದು ಸಿಂಗಲ್ ವರ್ಡ್ ಆನ್ಸರ್ ಇರುತ್ತೆ, ರೈಟ್? ಸೊ ಅದಕ್ಕೆ ವೆರಿ ಶಾರ್ಟ್ ಆನ್ಸರ್ ದಟ್ ಇಸ್ ಆಸ್ಕ್ಡ್ ಆಫ್ 1 marks. ಕ್ಲಿಯರಾ? ಸೊ ಎಸ್ಎ 1 ಅಂದ್ರೆ ಶಾರ್ಟ್ ಆನ್ಸರ್ ಟೈಪ್ ನಲ್ಲಿ ಆಲ್ಮೋಸ್ಟ್ ಏನ್ ಕೇಳ್ತಾರೆ? ಶಾರ್ಟ್ ಆನ್ಸರ್ ಟೈಪ್ ನಲ್ಲಿ ಆಲ್ಮೋಸ್ಟ್ 2 marks. Clear? So 2 marks. So essay 2 almost means short answer type of 2, like 3 marks questions ಕೇಳ್ತಾರೆ. 3 marks the questions ಅಂತಾರೆ. Long ಅಂದ್ರೆ LA ಅಂದ್ರೆ long answers. Clear? So long answers almost 4 to 5 marks the questions ಕೇಳ್ತಾರೆ. ಈ ಟೈಪ್ ಆಫ್ ಮಾರ್ಕ್ಸ್ ಗೆ ಕೇಳ್ತಾರೆ. ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ಡ್ ಅಂಡ್ ಅಪ್ಲಿಕೇಶನ್ ಬೇಸ್ಡ್ ಅವೆಲ್ಲಾನು ಆಲ್ರೆಡಿ ಕೇಳ್ತಾರೆ. ಸೊ ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಇಲ್ಲಿ? 1 marks ಕ್ವಶನ್ಸ್ ಕೇಳ್ತಾರೆ, 2 marks, 3 marks, ದೆನ್ ಆಫ್ಟರ್ವರ್ಡ್ಸ್ 4 to 5 marks ಮೀನ್ಸ್ ಆಪ್ಷನ್ ನಲ್ಲಿ ಕೇಳ್ತಾರೆ, ಎ ಮತ್ತೆ ಬಿ ಆ ತರನು ಕ್ವಶನ್ಸ್ ಕೇಳ್ತಾರೆ. ನಾನೀಗ ಏನ್ ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ ಅಂದ್ರೆ ನಿಮಗೆ ಚಾಪ್ಟರ್ ವೈಸ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಸೈನ್ಸ್ ನಲ್ಲಿ ಶಾರ್ಟ್ ಬ್ಲೂ ಪ್ರಿಂಟ್ ತರ ಇದು. ಓಕೆ, ಸೊ ಬ್ಲೂ ಪ್ರಿಂಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋ ಬದಲಿ ನಿಮಗೆ ಚಾಪ್ಟರ್ ವೈಸ್ ಒಬ್ಬೊಬ್ಬರಿಗೆ ಒಂದೊಂದು ಚಾಪ್ಟರ್ ಬೇಕಿದೆ, ಒಂದೊಂದು ಚಾಪ್ಟರ್ ಬ್ಯಾಡ್ ಆಗಿದೆ, ರೈಟ್? ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಈಸಿಲಿ ಕೊಡ್ತಿದ್ದೇನೆ. Concentrate here. First chapter is I am taken as electricity. So electricity ದಿಂದ almost weightage is how much? 12 marks. 12. Just think it. 12 marks ಕೇಳಿದ್ದಾರೆ. 12. ಕ್ಲಿಯರಾ? ಸೊ ಆ 12 marks ಕಾನ್ಸೆಪ್ಟ್ ನ ಯಾವ ತರ ಕಾನ್ಸೆಪ್ಟ್ ಎಲ್ಲ ಕೇಳಿದ್ದಾರೆ? ಅದು ಓಹಮ್ಸ್ ಲಾ ಆನ್ ರೆಸಿಸ್ಟೆನ್ಸ್, ಓಹಮ್ಸ್ ಲಾ ಮತ್ತೆ ರೆಸಿಸ್ಟೆನ್ಸ್ ಬಗ್ಗೆ ಆ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ. ಸೊ ಇವೆಲ್ಲ ಇನ್ಫಾರ್ಮೇಶನ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಿಡ್ ಟರ್ಮ್ ಕ್ವಶನ್ ಪೇಪರ್ ಇಂದ, ಮಾಡೆಲ್ ಕ್ವಶನ್ ಪೇಪರ್ ಇಂದ ಎತ್ಕೊಂಡು ಬಂದು ನಿಮ್ ಸಲುವಾಗಿ ಸಪರೇಟ್ ಆಗಿ ಹೇಳ್ತಿದ್ದೇನೆ. ಸೊ ದಟ್ ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ಅಬೌಟ್ ಇಟ್, ರೈಟ್? ಸೊ ನೆಕ್ಸ್ಟ್ ಏನಪ್ಪಾ? ಸೀರೀಸ್ ವರ್ಸಸ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಅದರಿಂದನೂ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಪವರ್ ಹೀಟಿಂಗ್ ಎಫೆಕ್ಟ್. ಸೊ ಸ್ಪೆಷಲಿ 3 ಕಾನ್ಸೆಪ್ಟ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾರೆ? ಲಾಂಗ್ ಆನ್ಸರ್ 5 marks. 5 marks ಲಾಂಗ್ ಆನ್ಸರ್ ಟೈಪ್. ಎಸ್ಎ ಮೀನ್ಸ್ ಶಾರ್ಟ್ ಆನ್ಸರ್ ಟೈಪ್ 2, 3 marks ಕೇಳ್ತಾರೆ. ದೆನ್ ವೆರಿ ಶಾರ್ಟ್ ಆನ್ಸರ್ 1 marks ಕೇಳ್ತಾರೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಗೆಟ್ ಸಚ್ ಥಿಂಗ್ಸ್ ವೆರಿ ಮಚ್. ಮೀನ್ಸ್ ಏನು? ಲಾಂಗ್ ಆನ್ಸರ್ 5 marks ಗೆ, ಶಾರ್ಟ್ ಆನ್ಸರ್ಗೆ 3 marks ಮತ್ತು ವೆರಿ ಶಾರ್ಟ್ ಆನ್ಸರ್ 1 marks. ಮೀನ್ಸ್ ವಾಟ್? ಎಷ್ಟಾಗುತ್ತಪ್ಪ? 5, 3, 1. ಸೊ ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಕ್ಲಿಯರ್ ಟಿಲ್ ಹಿಯರ್? ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್ ನೌ. ದಟ್ ಇಸ್ ಅಬೌಟ್ ಲೈಟ್ ನಲ್ಲಿ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ದಲ್ಲಿ ಆಲ್ಮೋಸ್ಟ್ 12 marks ವೇಟೇಜ್ ಇದೆ. ಕಾನ್ಸೆಪ್ಟ್ಸ್ ಏನು? ಲಾ ಆಫ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್. ನೆಕ್ಸ್ಟ್ ಏನಪ್ಪ? ಮಿರರ್ಸ್ ಅಂಡ್ ಲೆನ್ಸ್ ಫಾರ್ಮುಲಾಸ್ ಅಂಡ್ ದ ರೇ ಡಯಾಗ್ರಾಮ್ಸ್. ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ಎಕ್ಸಾಕ್ಟ್ಲಿ 12 marks ಅಲ್ಲೇ ಕೇಳ್ತಾರಂತ. ಸೊ ಎಕ್ಸಾಕ್ಟ್ 12 marks ಅನ್ನ ಹೇಗೆ ಕೇಳಲ್ಲ ಅಂದ್ರೆ ನಾನು ಇದಕ್ಕೆ ಹೇಳ್ತಿದ್ದೇನೆ ಅಂದ್ರೆ ಹೀಗೆ. ಸೊ ಒಂದೊಂದ್ಸಲ ಆಪ್ಷನಲ್ ಕ್ವಶನ್ಸ್ ಅನ್ನು ಕೇಳ್ತಾರೆ ನಿಮಗೆ, ಆಯ್ತಾ? ಸೊ ಆ 12 marks ಬಿಟ್ಟು ನಿಮಗೆ ಎಕ್ಸ್ಟ್ರಾ ಆಪ್ಷನಲ್ ಇಂಟರ್ವ್ಯೂ ಕೊಡೋದು ಸಿಗುತ್ತೆ. ಓಕೆ, 14, 15 marks ಕೇಳ್ತಾರೆ. ಅದರ ಪ್ರಕಾರ ನೀವು ಚಾಯ್ಸ್ ಮಾಡ್ಕೊಂಡು ನೀವು ಬರೀಬೇಕು, ಆಯ್ತಾ? ಸೊ ಯಾಕೆ ಪರ್ಟಿಕ್ಯುಲರ್ಲಿ ಮಾರ್ಕ್ಸ್ ಮೆನ್ಷನ್ ಮಾಡ್ತಿದ್ದೇನೆ? ನಿಮಗೆ ಐಡಿಯಾ ಗೊತ್ತಾಗಬೇಕಲ್ಲ ಯಾವ ಚಾಪ್ಟರ್ ಯಾವ ತರ ಓದಬೇಕು, ಯಾವ ಕಾನ್ಸೆಪ್ಟ್ ಅನ್ನ ಮೋರ್ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಸೊ ಈ ಕಾನ್ಸೆಪ್ಟ್ ಅನ್ನ ಮೋರ್ ಕಾನ್ಸಂಟ್ರೇಟ್ ಮಾಡಿ ಯು ಪೀಪಲ್ ವಿಲ್ ಹ್ಯಾವ್ ಅ ಮೋರ್ ಐಡಿಯಾ ಅಬೌಟ್ ದ ಲರ್ನಿಂಗ್ ಅಬೌಟ್ ದೋಸ್ ಚಾಪ್ಟರ್ಸ್.
ಸೊ ಲಾಂಗ್ ಆನ್ಸರ್ 5 ಮಾರ್ಕ್ಸ್ ಕೇಳಿದ್ದಾರೆ, ಶಾರ್ಟ್ ಆನ್ಸರ್ 1 to 2 ಮಾರ್ಕ್ಸ್ ಕೇಳಿದ್ದಾರೆ ಅಂಡ್ ಡಯಾಗ್ರಾಮ್ ಬೇಸ್ಡ್. ಸೊ ರೇ ಡಯಾಗ್ರಾಮ್ಸ್ ನಾ ಆಲ್ರೆಡಿ ಹೇಳಿದೆ, ರೇ ಡಯಾಗ್ರಾಮ್ಸ್ ಬಗ್ಗೆ ಕ್ವಶನ್ಸ್ 100% ಬರುತ್ತೆ ಲೈಟ್ ಚಾಪ್ಟರ್ ಮೇಲೆ. ನಾವು ಒಂದು ಶಾರ್ಟ್ ವಿಡಿಯೋನು ಮಾಡಿದ್ದೇವೆ, ಕ್ವಿಕ್ ರಿವಿಷನ್. ಗೋ ಚೆಕ್ ಇಟ್ ಔಟ್ ಇನ್ ಯೋರ್ ಚಾನಲ್. ನಮ್ಮ ವೇದಾಂತ SSLC itself, it is there for your quick revision for your midterms. Okay, next chemical reactions and equations 10 marks questions ಇದೆ. ಇದರಲ್ಲಿ ಬ್ಯಾಲೆನ್ಸಿಂಗ್ ಇಕ್ವೇಷನ್ ನಾನಂತೂ ಎಷ್ಟು ಸಲ ಹೇಳಿದ್ದೇನೆ ಆಮೇಲೆ ಗೊತ್ತಿಲ್ಲ, ಬಟ್ 101% ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ವಿಲ್ ಶ್ಯೂರ್ಲಿ ಕಮ್. ಸೊ ಅದಕ್ಕೆ ಬಹಳ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ಅದ್ರ ಮೇಲೆ. ನೆಕ್ಸ್ಟ್ ಏನಪ್ಪ, ರಿಯಾಕ್ಟೆನ್ಸ್ ಅಂಡ್ ದ ಪ್ರಾಡಕ್ಟ್ಸ್. ಇದ್ರ ಮೇಲೆ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಶಾರ್ಟ್ ಆನ್ಸರ್ 3 ಮಾರ್ಕ್ಸ್ ಕೇಳ್ತಾರೆ, ವೆರಿ ಶಾರ್ಟ್ ಆನ್ಸರ್ 1 ಮಾರ್ಕ್ಸ್. ಸೊ ಈ ತರ ಒಂದು ಕ್ವಶನ್ಸ್ ಕೇಳ್ತಾರೆ, 3 ಮಾರ್ಕ್ಸ್ದು, 1 ಮಾರ್ಕ್ಸ್ದು, 2 ಮಾರ್ಕ್ಸ್ದು. ಸೊ ಕಂಪಲ್ಸರಿ ಕೇಳ್ತಾರೆ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಮತ್ತೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಕೇಳ್ತಾರೆ. ಸೊ ಆ ತರ ಟೈಪ್ ಆಫ್ ಕ್ವಶನ್ಸ್ ಬಹಳ ರಿಪೀಟ್ ಆಗಿದೆ, ಆ ತರ ಕ್ವಶನ್ಸ್ ಬಹಳ ರಿಪೀಟ್ ಆಗಿದೆ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಚೆಕ್ ದಿಸ್ ಔಟ್ ಪ್ರಾಪರ್ಲಿ ದಿಸ್ ಚಾಪ್ಟರ್. ನೆಕ್ಸ್ಟ್ ಇಸ್ acids, bases and salts. 10 marks acids, bases and salts ಇದೆ. ಸೊ ಇದರಲ್ಲಿ pH ಸ್ಕೇಲ್ ಅಂಡ್ ದ ಇಂಡಿಕೇಟರ್ಸ್ ಬಗ್ಗೆ, ನ್ಯೂಟ್ರಲೈಸೇಷನ್, ಕಾಮನ್ acids or bases. ಇಲ್ಲಿನೂ ಆಲ್ಮೋಸ್ಟ್ ಶಾರ್ಟ್ ಆನ್ಸರ್ಸ್ ಮತ್ತೆ ವೆರಿ ಶಾರ್ಟ್ ಆನ್ಸರ್ಸ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನ್ಯೂಟ್ರಲೈಸೇಷನ್ ಮೇಲೆ 101% I'll ask you, they will ask 1 marks question or 2 marks question. ತಿಳಿತಾ? ಸೊ ದೇ ವಿಲ್ ಆಸ್ಕ್ ವಾಟ್ ಇಸ್ ಡಿಫೈನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಇಲ್ಲಾಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಗಪ್ಪ ಆಗುತ್ತೆ. ಸೊ ಆ ತರ ಟೈಪ್ ಆಫ್ ಕ್ವಶನ್ಸ್ ನ್ಯೂಟ್ರಲೈಸೇಷನ್ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಕಾಮನ್ ಆಸಿಡ್ಸ್ ಅಂಡ್ ಬೇಸಸ್ ಕ್ವಶನ್ಸ್ ಮೇಲೆ, ಮತ್ತೆ pH ಸ್ಕೇಲ್ ಮತ್ತು ಇಂಡಿಕೇಟರ್ಸ್ ಮೇಲೆ, pH ಸ್ಕೇಲ್ ಮತ್ತು ಇಂಡಿಕೇಟರ್ಸ್ ಮೇಲೇನು MCQ ಕ್ವಶನ್ಸ್ ಕೇಳ್ತಾರೆ. ಸೊ ಮೇಕ್ ಶೋರ್ ಟು ಸಿಟ್ ಅಂಡ್ ಲರ್ನ್ ಇಟ್ ಪ್ರಾಪರ್ಲಿ ದೋಸ್ ಚಾಪ್ಟರ್ಸ್. ಸೊ ಇದು ಜಸ್ಟ್ ಬ್ಲೂ ಪ್ರಿಂಟ್ ಕೊಡ್ತಿದೆ ನಿಮಗೆ. ಸೊ ನೆಕ್ಸ್ಟ್ ಲೈಫ್ ಪ್ರೊಸೆಸ್, ಆಲ್ಮೋಸ್ಟ್ 14 marks. Just imagine, I have told it before also, life process ಮೇಲೆ ಹೈ ವೇಟೇಜ್ ಇರುತ್ತೆ. ಯಾಕಪ್ಪ ಹೈ ವೇಟೇಜ್ ಲೈಫ್ ಪ್ರೊಸೆಸ್ ಮೇಲೆ? ಬಿಕಾಸ್ ಡಯಾಗ್ರಾಮ್ಸ್ ಇದೆ, ಡಯಾಗ್ರಾಮ್ಸ್ ಬಹಳ ಇದೆ ಆ ಚಾಪ್ಟರ್ಸ್ ಮೇಲೆ. ಸೊ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಪ್ರಾಪರ್ಲಿ ಆನ್ ದೋಸ್ ಚಾಪ್ಟರ್ಸ್ ಪ್ರಾಪರ್ಲಿ. ಓಕೆ, ಕಾನ್ಸೆಪ್ಟ್ ಟು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್, ಟೈಪ್ ಲಾಂಗ್ ಆನ್ಸರ್ಸ್ 5A 5 months ಕಂಪ್ಲೀಟ್ಲಿ 5 ಮಾರ್ಕ್ಸ್ ಕೇಳ್ತಾರೆ, ಶಾರ್ಟ್ ಆನ್ಸರ್ಸ್ 2 ಕೇಳ್ತಾರೆ ಅಂಡ್ ಡಯಾಗ್ರಾಮ್ ಬೇಸ್ಡ್. So this is very very important. ಸೊ ಡಯಾಗ್ರಾಮ್ ಪಾಸ್ಡ್ ಅಂತೂ ಬಹಳ ಕ್ವಶನ್ಸ್ ಕೇಳಿದ್ದಾರೆ. ಈಗಾಗಲೇ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಡಯಾಗ್ರಾಮ್ ಬೇಸಿಸ್ ಮೇಲೆ. ಸೊ ಯು ಪೀಪಲ್ ನೀಡ್ ಟು ಮೇಕ್ ಶೋರ್ ಲೈಫ್ ಪ್ರೊಸೆಸ್ನಲ್ಲಿ ಯಾವ್ಯಾವ ಡಯಾಗ್ರಾಮ್ಸ್ ಅದಲ್ಲ ಎಲ್ಲ ಇನ್ನೊಂದ್ಸಲ ಕ್ವಿಕ್ ರಿವಿಷನ್ ಮಾಡಿ. ಅದರದ್ದು ನಾ ಆಲ್ರೆಡಿ ನಿಮಗೆ ಹೇಳಿದೆ ಚಾಪ್ಟರ್ ವೈಸ್ ಯಾವ ಥರ ಕ್ವಶನ್ಸ್ ಬೀಳುತ್ತೆ, ಯಾವ ಥರ ಕ್ವಿಕ್ ರಿವಿಷನ್ಸ್ ಮಾಡ್ಬೋದು ನಾವು ಅದನ್ನ, ಇಲ್ಲಾಂದ್ರೆ ಡಯಾಗ್ರಾಮ್ಸನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು, ಫ್ಲಾಶ್ ಕಾರ್ಡ್ಸ್ ಮಾಡಿ ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಮಾರ್ನಿಂಗ್ ಟೈಮಲ್ಲಿ, ಇವೆಲ್ಲ ಐಡಿಯಾ ಕೊಟ್ಟಿದ್ದೇನೆ. ಇಫ್ ಯು ವಾಂಟ್ to have a more detail about this, already the videos are there in our channels. Go check this out everyone. So yenadru yav taradru videos bekide nimage andre you people can comment box. So we will provide you people for the midterm exams nimagu pass agle beku, because midterm is like a half battle itself. So ನೀವು ಅರ್ಧ ಜಂಗೆ ಗೆದ್ಬಿಟ್ಟಿದ್ದೀರಾ ನೀವು ಅಕಸ್ಮಾತ್ ಮಿಡ್ ಟರ್ಮ್ಸ್ ನಲ್ಲಿ ಚಲೋ ಮಾರ್ಕ್ಸ್ ಬಿದ್ರೆ, because it will consider a lot in the things. Now is control and coordination. ಅದರಲ್ಲಿ ಆಲ್ಮೋಸ್ಟ್ 12 ಮಾರ್ಕ್ಸ್ ಕೇಳಿದ್ದಾರೆ. 12 ಮಾರ್ಕ್ಸ್ ಕಂಪ್ಲೀಟ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. 12 ಮಾರ್ಕ್ಸ್ ಕೇಳಿದ್ದಾರೆ. ನರ್ವಸ್ ಸಿಸ್ಟಮ್, ರಿಫ್ಲೆಕ್ಸ್ ಆಕ್ಷನ್ ಮತ್ತೆ ಹಾರ್ಮೋನ್ಸ್ ಈ ಚಾಪ್ಟರ್ಸ್ ಮೇಲೆ, ಮತ್ತೆ ಶಾರ್ಟ್ ಆನ್ಸರ್ ಮತ್ತು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಎಲ್ಲ ಬಹಳ ಕೇಳ್ತಾರೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಡಯಾಗ್ರಾಮ್ ಬೇಸಿಸ್ ಬಹಳ ಕೇಳ್ತಾರೆ ಈ ಚಾಪ್ಟರ್ ಮೇಲೆ. So concentrate properly on the biology chapters. So these were the chapters which has very high weightage in the midterm for the science subject. Okay, so yakappa detail like blueprint explain madde nimage, because so midterm andre ಏನು ಗೊತ್ತಾ, ನಿಮಗೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಮುಗಿಸಿರ್ತಾರೆ ಒಂದೊಂದು ಸ್ಕೂಲ್ನಲ್ಲಿ. ಸೊ ನೀವು ಅಕಸ್ಮಾತ್ ಈಗ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಲೈಕ್ ಎಕ್ಸಾಂಪಲ್ ಲೈಫ್ ಪ್ರೊಸೆಸ್, electricity, so those all chapters are very very important. High weightage chapters ಇವಲ್ಲ, but easy score ಮಾಡೋ ಚಾಪ್ಟರ್ಸ್ ಡಯಾಗ್ರಾಮ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು, ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈಸಿಯಾಗಿ ಮಾಡ್ಬೋದು. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್. ಈ ಹೈ ವೇಟೇಜ್ ಲೈಫ್ ಪ್ರೊಸೆಸ್ ಅಂದರೆ ಲೈಫ್ ಪ್ರೊಸೆಸನ್ನು ಕಂಪ್ಲೀಟ್ಲಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಲೆಕ್ಟ್ರಿಸಿಟಿಗೆ ಬನ್ನಿ, ಆಮೇಲೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಸ್ಗೆ ಬನ್ನಿ. ಅದಾದ ತಕ್ಷಣ ನಿಮಗೆ ಬೋರ್ ಬರಕತ್ತೆ ಲೈಟ್ ಚಾಪ್ಟರ್ಗೆ ಬನ್ನಿ. ಲೈಟ್ ಅಂತೂ ಇನ್ನೂ ಸ್ವಲ್ಪ ಬೋರ್ ಹೋದ್ರೆ ಯು ಪೀಪಲ್ ಕ್ಯಾನ್ ಗೋ ಫಾರ್ ಆಲ್ ದ ಕೆಮಿಸ್ಟ್ರಿ chapters like metals and non-metals, acids and bases and salts, and even the
ಕೆಮಿಕಲ್ ಇಕ್ವೇಷನ್ಸ್ ಅಂಡ್ ರಿಯಾಕ್ಷನ್ಸ್ ಇವೆಲ್ಲ ಚಾಪ್ಟರ್ಸ್ ಬಗ್ಗೆ ನೀವು ಕಂಪ್ಲೀಟ್ಲಿ ಆಗಿ ಒನ್ ಬೈ ಒನ್ ಸೆಟ್ ಇಟ್ಕೋಬೇಕು ಗೋಲನ್ನು. ಸೊ ಆ ಥರ ಸೆಟ್ ಮಾಡಿದರೆ ಗೋಲನ್ನು ಈಸಿಲಿ ಯು ಪೀಪಲ್ ಕ್ಯಾನ್ ಕ್ರ್ಯಾಕ್ ದ ಮಿಡ್ ಟರ್ಮ್ ಎಕ್ಸಾಮ್ಸ್ ಪ್ರಾಪರ್ಲಿ ಆ್ಯಂಡ್ ಯು ಪೀಪಲ್ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಇದರಿಂದ ನಿಮ್ಮದು ಬೂಸ್ಟ್ ಆಗುತ್ತೆ ಎನರ್ಜಿ. ಸೊ ಆ ಬೂಸ್ಟ್ ಆದರೆ ಎನರ್ಜಿ ಟಿಲ್ ಡಿಸೆಂಬರ್ ಯು ಪೀಪಲ್ ವಿಲ್ ಫಿನಿಶ್ ಆಲ್ ದ ಚಾಪ್ಟರ್ಸ್. ಫ್ರಮ್ January the preparatory will be like full Josh, maybe we will write the preparatory, right? So at the K midterm is actually a middle battle itself. So mid battle itself, make sure you people will learn it properly. Need any help, make sure you will comment and you will like the video and subscribe to the channel. Till then, see you.